ಸೊ ನೀವೆಲ್ಲ ನಾನು ನನ್ನ ಕುಟುಂಬದ ಪ್ರಾಪರ್ಟಿಲಿ ನೀವೆಲ್ಲ ಬಂದು ವಾಸವಾಗಿದ್ದೀರಿ. ಐ ಥಿಂಕ್ ಒಳ್ಳೆ ವಾತಾವರಣದಲ್ಲಿ ತಾವಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟು ಕಷ್ಟಪಟ್ಟು ಇಲ್ಲಿ ಮೆಟ್ರೋ ಹಾಕ್ಸ್ತೆ ಅಂದ್ರೆ ನನಗೆ ಗೊತ್ತಿದೆ. ಬಿಕಾಸ್ ನಾನು ಹಿಂದೆ 2002-03 ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ಅಲ್ಲಿಂದ ಇಲ್ಲಿವರೆಗೂ ಮಧ್ಯ ಮೆಟ್ರೋ ಬರ್ಲಿಕ್ಕೆ ಚಾನ್ಸ್ ಎಲ್ಲಿದೆ? ಅಷ್ಟು ಬರೀ ಸ್ಮಾಲ್ ಡಿಸ್ಟೆನ್ಸ್, ಒಂದು 500 ಮೀಟ್ರು ಇಲ್ಲ. ಈ ಪ್ರಾಪರ್ಟಿಗೋಸ್ಕರ ಏನೋ ಒಂದು ಕಾಲದಲ್ಲಿ ಒಂದು ಮೆಟ್ರೋ ಮಾಡ್ದು. ಬಟ್ ಐ ಡಿಡ್ ನಾಟ್ ಗೆಟ್ ಪ್ರಾಪರ್ ಈಲ್ಡ್, ಅದು ಬೇರೆ ವಿಚಾರ. ಐ ಡಿಡ್ ನಾಟ್ ಗೆಟ್ ಪ್ರಾಪರ್ ಈಲ್ಡ್. ಅವ್ನು ನಮ್ಮ ಡೆವಲಪರು ಸರಿಯಾಗಿ FIR ಉಪಯೋಗಿಸ್ಲಿಲ್ಲ. ಏನು ಮೆಟ್ರೋಗೆ ಅವಕಾಶ ಆಯಿತು, ಇನ್ನು ಎಕ್ಸಸ್ ಏನು ಕಟ್ಟಬೇಕಾಗಿತ್ತು, ಕಟ್ಟಲಿಲ್ಲ. ಇಲ್ಲೆಲ್ಲ ಒಂದು 30 ಗುಂಟೆ ಮಾತ್ರ ಇಲ್ಲಿ ಉಳ್ಕೊಂಡಿದೆ ಅಷ್ಟೇ ನಂದು. ಅದೇನಾದ್ರು ಒಂದು ಕಟ್ಟಬೇಕು. ಆಟ ಮಾಡೋದಕ್ಕಂಥದ್ದು, ಬೇರೆ ಗೂಡನ್ ಕಟ್ಟೋದು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಕಾಂಪೌಂಡ್ ಹೊರಗಡೆನೇ ಇದೆ, ಅದು ಸುಮ್ಮನೆ ಸಪ್ರೇಟ್ ಇಟ್ಟಿದ್ದೀನಿ. ಹಿಂದೆ ಕೂಡ ಒಂದಷ್ಟು ಜಾಗ ಇದೆ, ಆ ಕಡೆ ಮೂಲೆಯಲ್ಲಿ ಒಂದಷ್ಟು ಜಾಗ ಇದೆ, ಉಳ್ಕೊಂಡಿದೆ. ಎನಿವೆ, ನನ್ನ ರಿಪೋರ್ಟ್ ಕಾರ್ಡ್ ಬರ್ತಾ ಇದೆ. ಕೆಲವೆಲ್ಲ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದಾರೆ. ಆಲ್ ಆಫ್ ದೆಮ್ ಆರ್ ಹ್ಯಾಪಿ. ವಾಟ್ ಎವರ್ ಮೇ ಬಿ. ಪ್ರೈಸಿಂಗು ಕೂಡ ರೀಸನಬಲ್ ಆಗಿ ಸಿಕ್ಕಿದೆ. ಈಗ ಎಷ್ಟಾಗಿದೆ ಗೊತ್ತು? ಈಗ ಎಷ್ಟಿದೆ? ಹೌದಾ? ಎಲೆಕ್ಷನ್ ಮುಂಚಿದಾಗ ನನ್ನ ತೈತಿದ್ದೆಲ್ಲ ಕೊಟ್ಬಿಟ್ಟೆ ಅವ್ರಿಗೆ. ಎಲೆಕ್ಷನ್ ದುಡ್ಬೇಕಾಯ್ತಲ್ಲ. ಸೊ ಒಂದು ಈಸಿಗೆ ಏನಾರು ಆಮ್ ದ ಲೂಸರ್. ಅದನ್ನು ಬಿಟ್ಬಿಟ್ಟಿದ್ದೀನಿ, ಮಕ್ಳಿಗೆ ಬಿಟ್ಬಿಟ್ಟಿದ್ದೀನಿ, ನೀವೇನಾದ್ರು ಮಾಡಿ ಅಂತ. ನಂಗೆ ಟೈಮೇ ಇಲ್ಲ ನೋಡೋಕ್ಕೆ. ಈಗ ಬಂದು 1 ನಿಮಿಷ ಬಂದು ನೋಡ್ಕೊಂಡು ಹೋಗ್ತೀನಿ. ಅದೇನೋ ಮಕ್ಳು ಆಟ ಆಡೋದೇನೋ ಮಾಡ್ತಾ ಇದ್ದಾರೆ, ಸಮ್ ಪ್ಲೇ ಏರಿಯಾನ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇಲ್ಲೂ ಒಂದು ಗೇಮಿಂಗ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿದೆ. ಲೆಟ್ ಮಿ ಲುಕ್ ಅಟ್ ಇಟ್. 30,000 ಸ್ಕ್ವೇರ್ ಫೀಟ್ ಹಂಗೆ ಉಳ್ಕೊಂಡಿದೆ. ನಿಮ್ಮ ಕಾಂಪೌಂಡ್ ಅಟ್ಯಾಚ್ಮೆಂಟ್ ಜೊತೆ ಒಳಗಡೆನೇ ಇದೆ ಅದು. ಎನಿವೆ, ನಾನು ನಿಮ್ಗೆ ಹೇಳೋದಷ್ಟೇ, ವಾಟ್ ಎವರ್ ಮೇ ಬಿ ಯುವರ್ ಇಶ್ಯೂಸ್, ಇಲ್ಲೇನು ಮಾಡಬೇಕು ನೀವು ಅಂದರೆ, ಅಲ್ಲಿ ಯು ಶುಡ್ ಪುಟ್ ಎ ಕ್ಯಾಮ್ರಾ. ಯಾರು ತಂದು ಹಾಕ್ತಾರೆ, ಯಾರು ಬಂದು ಹಾಕ್ತಾರೆ, ಫಸ್ಟು ಕ್ಯಾಮ್ರಾ ಹಾಕಬೇಕು. ನಾನು ಕಾರ್ಪೊರೇಷನ್ ಕರೆದು ಹೇಳ್ತೀನಿ, ಆ ಕ್ಯಾಮ್ರಾ ಹಾಕಿ ಒಂದು 4 ಸತಿ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ, ಇಲ್ಲ ಏನೇ ತಂದು ಹಾಕಿದ್ರು ವೆಹಿಕಲ್ ತಂದು ಹಾಕಬೇಕು. ನೀವು ಹೇಳೋದು ಆ ಮೂಲೆ ಕಾರ್ನರಲ್ಲ, ಅದೇ 100 ಮೀಟರ್ ಯು ಶುಡ್ ಪುಟ್ ಎ ಕ್ಯಾಮ್ರಾ. ಆ ಕಡೆಯಿಂದನೂ ಹಾಕಬೇಕು, ಕಾಂಪೌಂಡ್ ಒಳಗಡೆಯಿಂದನೂ ಹಾಕಬೇಕು. ಹಾಕಿದ್ರೆ ಯಾರು ಬಂದು ಹಾಕ್ತಾ ಇದ್ದಾರೆ, ನಿಮ್ಮಲ್ಲಿ ಇಂಟರ್ನಲ್ ಏನು ಕ್ಯಾಮ್ರಾ ಇಟ್ಕೊಂಡಿದ್ದೀರಲ್ಲ ಅಲ್ಲಿ ವಾಚ್ ಮಾಡಲಿ. ಅದನ್ನು ಕಂಪ್ಲೀಟ್ ವಿಲ್ ಲಾಕ್ ಇಟ್. ಆಕ್ಚುಲಿ ಒಂದು ಸ್ಮಾಲ್ ಪೀಸ್ ಕಾರ್ನರ್ ನಂದು ಇದೆ, ಕಾಂಪೌಂಡ್ ಆದ್ಮೇಲೆ ಹಿಂಗಿದೆಯಲ್ಲ. ಓ ಮೈ ಗಾಡ್. ನೋಡ್ತೀನಿ, ನಮ್ಮ ಹುಡುಗರಿಗೆ ಹೇಳ್ತೀನಿ ಅದನ್ನ. ಜಸ್ಟ್ ಆಸ್ತಿ ಉಂಟು ಲುಕ್ ಅಟ್ ಇಟ್. ನಂಗೆ ಟೈಮ್ ಇಲ್ಲ ಅದು. ನಾನು ಎಲೆಕ್ಷನ್ಸ್ ಆದಮೇಲೆ ನಾನು ಬಂದು ವಿಸಿಟ್ ಮಾಡ್ತೀನಿ. ಅದೇ ಕಾಂಪೌಂಡ್ ಮಾಡೋಕ್ಕಾದ್ರೆ ಮಾಡಿಬಿಡ್ತೀನಿ. ಅದೇ ನೋಡ್ತೀರ, ನಾನೇ ಪರ್ಸನಲ್ ಬಂದು ನೋಡಿದೆ. ಯಾಕಂದ್ರೆ ಆ ಕಡೆನೂ ಸ್ವಲ್ಪ ರಿಜಿಸ್ಟ್ರೇಷನ್ ಇತ್ತು, ಇದಾದ್ಮೇಲೂ ಸ್ವಲ್ಪ ಇತ್ತು, ಈ ಸೈಡಲ್ಲಿ ಕೂಡ ಸ್ವಲ್ಪ ಹಂಗೆ ಇತ್ತು. ಏನಪ್ಪ ಅಂದರೆ ಈ 50 ಮೀಟರ್ ಏನು ಕಟ್ಟಂಗಿಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನಾನು. 50 ಬಫರ್ ಝೋನ್ ಬಿಡಬೇಕು ಅಂತ ಬಿಟ್ಟಿದ್ದೀನಿ. ಆಮೇಲೆ DK ಸುರೇಶ್ ಕೂಡ ಇದನ್ನ ಕಂಪ್ಲೀಟ್ ವಾಲ್ ಹಾಕಕ್ಕೆ ಹೇಳಿದ್ರು. ಅದೇ ಶುರು ಆಯ್ತಾ ಇದು ವಾಲು? ಫುಲ್ ವಿಲ್ ಡು ಇಟ್, ಡೋಂಟ್ ವರಿ. ಈಗ ನಾನೇ ಮಂತ್ರಿ ಇದ್ದೀನಿ, ಏನು ತೊಂದರೆ ಇಲ್ಲ. ಅಲ್ಲಿಂದ ಅಲ್ಲಿವರೆಗೂ ಫುಲ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನಾದ್ರು ಅನುಕೂಲ ಆಗೋದಾದರೆ, ಐ ಡೋಂಟ್ ನೋ, ಬಫರ್ ಝೋನ್ ಅಂತ ಇದೆ, ಅಲ್ಲೆಲ್ಲ ರೋಡ್ನ ಕನೆಕ್ಟಿವಿಟಿ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಇಫ್ ಇಟ್ ಇಸ್ ಬೆನಿಫಿಷಿಯಲ್ ಟು ಇಸ್ ಯು, ಯೋಚನೆ ಮಾಡೋಣ. ಅದೊಂದು ಪಬ್ಲಿಕ್ಗೆ ಒಂದು ಹೊಸ ಇದನ್ನು ರೂಲ್ ಮಾಡ್ತಾ ಇದೀವಿ. ಥ್ರೂಟ್ ಬ್ಯಾಂಗ್ಳೂರ್ ಎಲ್ಲೆಲ್ಲಿ ಈ ಥರ ಬಫರ್ ಝೋನ್ ಇದೆ ಅಂತ ಟ್ರಾನ್ಸ್ಪೋರ್ಟ್ಗೋಸ್ಕರ. ಬಟ್ ನಿಮಗೇನು ಅನುಕೂಲ ಆಗಲ್ಲ ಅನ್ಕೊಂಡಿದ್ದೀನಿ ನಾನು. ಯಾಕಂದರೆ ಔಟ್ ಆಫ್ ಯುವರ್ ಪೋಸ್ಟ್ ಬಿಡಿ, ಆಯ್ತು, ಲೆಟ್ ಅಸ್ ನಾಟ್ ಟೇಕ್ ದಟ್ ರಿಸ್ಕ್. ಆಮೇಲೆ ನಾನು ಮುಖ್ಯ ಭಾಳ ನನಗೆ ಬಂದು ನಿಮ್ಮ ಆಫೀಸ್ ಬೇರರ್ಸ್ ಎಲ್ಲ ಸುಮಾರು ಜನ ಬಂದು ಭೇಟಿ ಮಾಡೋ ಒಂದ್ಸತಿ ಹೇಳಿದರು, ಬನ್ನಿ ನಮ್ಮನ್ನೆಲ್ಲ ಅಡ್ರೆಸ್ ಮಾಡಿ, ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅಡ್ರೆಸ್ ಮಾಡಿ. ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ. ಇಟ್ ಇಸ್ ಯುವರ್ ಪ್ರಾಬ್ಲಮ್, ಇಸ್ ಮೈ ಪ್ರಾಬ್ಲಮ್. ಗ್ಯಾಸ್ ಏನೋ ಹೇಳ್ತಾ ಇದ್ದೀರಿ,
ಆ ಮಧ್ಯದಲ್ಲಿ ನನ್ನ ಇದ್ರ ಪಕ್ಕದಲ್ಲೇ ಗ್ಯಾಸನ್ನು ಸ್ಟೋರೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ನಾನು ಇವರು ನಮ್ಮ ಸತ್ವ ಅವ್ರನ್ನ ಕರೆಸಿ ಮಾತಾಡ್ತೀನಿ. ನಾನು ಬಂದು ಭೇಟಿ ಮಾಡಿ ಐ ಸ್ಪೀಕ್ ಟು ದಿ ಆಫೀಸರ್ ಟು ದಿ ಫೈಲ್. ಅಡ್ರಾನ್ ಕಂಪ್ನಿ ಅವರಿಗೆ ಹೊಸ ಕಾಂಟ್ರಾಕ್ಟ್ ಆಗಿದೆ. ಅದು ನಮ್ಮ BBMP ಚೀಫ್ ಇಂಜಿನಿಯರ್ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಸೈನ್ ಮಾಡಬೇಕು. ಅದು ಆ ಕಡೆ ನಾಯಂಡಹಳ್ಳಿ MLA ಸಾಹೇಬರು ಸೈನ್ ಮಾಡಬೇಕು. ಸೊ ಇವಾಗ ಅವ್ರಲ್ಲಿ MLA ಸೈನ್ ಆಗಬೇಕಾಗಿಲ್ಲ, ಅದು ಆಫೀಸರ್ ಸೈನ್ ಆಗಬೇಕು. ಅವ್ರು ಹೇಳಿದ್ದು ಅವ್ರ ಹತ್ರ ನೀವು ಮಾತಾಡ್ಕೊಂಡು ಬಂದ್ರೆ ಮಾಡ್ತೀವಿ ಅಂತ. ಏನು ಬೇಡ, ನನ್ನ ಜೊತೆ ತಗೊಂಬನ್ನಿ ಸಾಕು. ಫೈಲ್ ತಗೋ, ನಾನು ಮನೆಗೆ ಐ ವಿಲ್ ಸೂಪರ್ಸೀಡ್ ಆಲ್ ಆಫ್ ದೆಮ್, ಡೋಂಟ್ ವರಿ. ವಿಲ್ ಸಾರ್ಟ್ ಇಟ್ ಔಟ್. ಸುಮ್ಮನೆ ಏನೋ ರೋಲ್ ಕಾಲ್ ಗಿಲ್ ಮಾಡ್ತಾ ಇರ್ತಾರೆ ಅಷ್ಟೇ. ಯಾವ ರೋಲ್ ಕಾಲ್ ಯಾರು ಕೊಡಕ್ಕೆ ಹೋಗ್ಬಿಡಿ. ಸೊ ವಿಲ್ ಟೇಕ್ ಕೇರ್ ಆಫ್ ದಟ್ ಪ್ರಾಬ್ಲಮ್. ಬೇರೆ ವಾಟರ್ ಪ್ರಾಬ್ಲಮ್ ನಿಮ್ಮಲ್ಲಿ ಏನೂ ಇಲ್ಲ ನಾನು ತಿಳ್ಕೊಂಡ್ಬಿಟ್ಟೆ. ದೇರ್ ಇಸ್ ನೋ ವಾಟರ್ ಪ್ರಾಬ್ಲಮ್ ಆಸ್ ಫಾರ್ as ಯು ಆಮ್ ಬೀಂಗ್ ವಾಚಿಂಗ್ ಎವ್ರಿ ಡೇ. ನಮ್ಮ ಹುಡುಗರ ಹತ್ರನೂ ಚೆಕ್ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತಾರೆ. ಈಗ ನಮ್ಮ ಮಾಲಲ್ಲಿ ನೋಡ್ಕೋತಾರಲ್ಲ ಅವನ್ನ ಕೇಳ್ಕೊಳ್ತಾ ಇದ್ದೀನಿ ಏನು ಎತ್ತ ಅಂತೇಳಿ. ಸೊ ಈಗ ಮುಂದಕ್ಕೆಲ್ಲ ಐ ಥಿಂಕ್ 90% ಫಿಲ್ ಆಗಿದೆ, ಇನ್ನು 10-15% ಇರಬೇಕು ಅಂತ ಕಾಣ್ತದೆ. ಸಿನಿಮಾಗಿನ ಮೇಲೆ ಶುರು ಆಗಿದೆ ಎಲ್ಲ, ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್. ಇರಲಿ ಅಂತ ನಾನು ಎಲ್ಲೇ ಆಗಲಿ ಯಾವುದೇ ಒಂದು ಪ್ರಾಪರ್ಟಿ ಕೊಟ್ಟರೆ ದಟ್ ಈಸ್ ಮೈ ಅಟ್ಲೀಸ್ಟ್ ಉಳ್ಕೊಳ್ಳಿ ಅಂದ್ಬಿಟ್ಟು ದುಡ್ಡು ಒಂದಷ್ಟು ಕಮರ್ಷಿಯಲ್ ಪ್ರಾಪರ್ಟೀಸ್ ಇಲ್ದಿರ್ಬೋದು, ಲುಲ್ಲು ಮಾಲ್ ಇರ್ಬೋದು, ಎಲ್ಲ ಕಡೆನೂ ಅದೇ ಬಿಸ್ನೆಸ್ ಅಟ್ಮಾಸ್ಫಿಯರಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಮ್ಮ ಬದುಕದು. ಬಟ್ ಡೋಂಟ್ ವರಿ, ಎನಿಥಿಂಗ್ ಈಸ್ ಫೀಲ್ ಫ್ರೀ. ನಿಮ್ಮ ಅಸೋಸಿಯೇಷನ್ ಅವ್ರು ಬರಲಿ ಮಾಡಲಿ. ನಮಗೆಲ್ಲ ನೀವು ಬಾಡಿ ಟ್ಯಾಕ್ಸಿಗೆ ಸಾಕ್ಬಿಟ್ರಪ್ಪ, ಅದೇನು ರೆಂಟ್ ಅಪ್ ಅಂತ ಆಗ್ತಿರಲ್ಲ, ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಮ ಮೇಂಟೆನೆನ್ಸ್ ಗೆಲ್ಲುತ್ತಾರಲ್ಲ, ನಮ್ಮ ಮೇಂಟೆನೆನ್ಸ್ ಚಾರ್ಜ್. ನಾನು ಅದನ್ನೇ ಹೇಳಿದೆ, ಬರೆಯೋವಾಗೇನೆ ಬರೀರಿ ಅಂತ ಹೇಳಿದ್ದೀನಿ ಅವ್ರಿಗೆ, ನಮ್ಮ ಇವರಿಗೆ. ನಾನು ವಾಂಟೆಡ್ ಟು ನಿಮಗೆ ಕೊಡಬೇಕಾಯ್ತಲ್ಲ. ನಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಎರಡೆರಡು ಇಟ್ಕೊಂಡಿದ್ದೀವಿ ಅಷ್ಟೇ. ನನ್ನ ತಂಗಿಗೆ ಎರಡು ಕೊಟ್ಟಿದ್ದೀನಿ, ನನ್ನ ತಮ್ಮಂಗೆ ಎರಡು ಕೊಟ್ಟಿದ್ದೀನಿ. ಮಾಲ್ಗೆ ಏನಾರ ಮ್ಯಾನೇಜರ್ ಅವರು ಬಂದರೆ, ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ಸ್ ಬಂದರೆ, ಭಾಳ ಜನ ಮಕ್ಕಳು ಇಲ್ಲೂ ನಮ್ಮ ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಭಾಳ ಜನ 2 ಬಸ್ಸು ಇದಾರಂತೆ. ನಮ್ಮ ಡಾಕ್ಟ್ರ್ ಹೇಳ್ತಾ ಇದ್ಲು ಲಾಟ್ ಆಫ್ ಥಿಂಗ್ಸ್ ಅಂತ ಹೇಳಿ. ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ ಈಗ ನಂದು ಎಲೆಕ್ಷನ್. ಯಾರ ಎಲೆಕ್ಷನ್ನು? ನನ್ನ ಎಲೆಕ್ಷನ್ಗೆ ನೀವು ಯಾವ ರೀತಿ ಸಹಾಯ ಮಾಡ್ತೀರಿ. ಆಮೇಲೆ ಮೋದಿಗೂ ನೋಡಿ ಓಟ್ ಹಾಕ್ಬೇಕು, ಅವ್ರು ಓಟ್ ಹಾಕ್ಬೇಕು ಅಂಥದ್ದೆಲ್ಲ ತಿಳ್ಕೊಂಡಿದ್ರೆ ಈಗ ಹೇಳ್ಬಿಡಿ ನನಗೆ. ಅದಕ್ಕೆ ನಾನೇ ಬಂದು ಪರ್ಸನಲಾಗೆ ರಿಕ್ವೆಸ್ಟ್ ಮಾಡ್ಬಿಡಿ. ನಿಮ್ಮ ಸಮಸ್ಯೆ ಬಗೆಹರಿಸೋನು ನಾನು, ನಿಮ್ಮ ಜೊತೆಲಿರೋ ನಾನು, ನಿಮ್ಮ ಕಷ್ಟದಲ್ಲಿರೋ ನಾನು, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯವನು, ತಮ್ಮ MP, ನಾನು ಡೆಪ್ಟಿ CM, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಬೆಂಗಳೂರು ಮಿನಿಸ್ಟ್ರು. ನಾನು ನಿಮ್ಮ ಮನೆ ಒಳಗಡೆ ಇರೋನು ಬೇಕಾ? ಆಮೇಲೆ ಈ ಪ್ರಾಪರ್ಟಿ ಓನರ್ ನಾನು ಬೇಕಾ ಇಲ್ಲ ಡೆಲ್ಲಿಗೆ ಹೋಗ್ಬೇಕಾ? ನೀವು ಎರಡು ಯೋಚನೆ ಮಾಡಿ. ಏನ್ರಮ್ಮ ಕರೆಕ್ಟಾ? ನೀವೆಲ್ಲ ಬಿಡಿ. ಈಗ ಯು ಡಸಂಟ್ ಕಮ್ ಇನ್ ಅವರ್ 5 ಗ್ಯಾರಂಟಿ. ಕೆಲವ್ರೇನೋ ನಿಮ್ಗೆ ಸಿಗ್ತಾ ಇರ್ಬೋದು, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇರೋರು ಎಷ್ಟು ಜನ ಇದಾರೋ ನನಗೆ ಗೊತ್ತಿಲ್ಲ. ಇದಾರೆ ಕಾಲ್ಭೋಗ? ಗುಡ್, ಅಟ್ಲೀಸ್ಟ್ ಬೆನಿಫಿಟ್ ಆಗಿದೆ ತಾನೆ. 200 ಯೂನಿಟು, ಬಸ್ಸಲ್ಲಿ ಹೋಗೋರು, APL ಕಾರ್ಡು, BPL ಕಾರ್ಡು ಎಲ್ಲ ನಡೀತಾ ಇದೆ. ಗೃಹಲಕ್ಷ್ಮಿ 2,000 ಇಲ್ಲಾರು ಪಾಪ ಇಲ್ಲ. ಅದಕ್ಕೆ ಕೆಲವರೆಲ್ಲ ಅಪ್ಲೈ ಮಾಡಿ ತೆಗೆದುಕೊಂಡಿದ್ದಾರೆ. ನಮ್ಮ ರಾಜರಾಜೇಶ್ವರಿ ಕ್ಷೇತ್ರ ಎಷ್ಟಿದೆಯಮ್ಮ ಇಲ್ಲಿ ನೋಡಿ, ಕುಸುಮಾರ್ ಹೇಳ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರದಲ್ಲೇ 1,80,000 ಹೆಣ್ಮಕ್ಳಿಗೆ ನೇರವಾಗಿ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತಾ ಇದೆ ಅಂತ. ಇಟ್ ಮೇ ನಾಟ್ ಬಿ ಯು, ಆಪೋಸಿಟ್ ಕ್ವಾರ್ಟರ್ಸು ಪಕ್ಕದಲ್ಲಿ ಎಡಗಡೆಲ್ಲ ಹೋಗ್ತಾ ಇದೆ. ಸೊ ನಾನು ಏನು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದೆ, ಏನು ಚೆಕ್ ಸೈನ್ ಹಾಕಿ ಕೊಟ್ಟಿದ್ದೆ, ಆ ಪ್ರಕಾರ ಇವತ್ತು ನಾವು ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಎಲ್ಲೂ ಆಗಲಿಲ್ಲ. ನಾನು BJP ಅವ್ರ ಬಗ್ಗೆ, ಇನ್ನೊಂದು ಪಾರ್ಟಿ ಬಗ್ಗೆ ಮಾತಾಡೋದು, ಇನ್ನೊಂದು ಅಭ್ಯರ್ಥಿ ಬಗ್ಗೆನೂ ಮಾತಾಡೋದು ನನಗೇನು ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿಲ್ಲ. ಯು ಆಲ್ ನೋ ಮಿ ವೆಲ್. ಸೊ ನಿಮ್ಮ ಒಂದು ದೊಡ್ಡ ಒಂದು ರಿಲೇಷನ್ಶಿಪ್ ಶುರುವಾಗಿದೆ. ನಮ್ಮ ಪ್ರಾಪರ್ಟಿಲಿ ಇದ್ದೀರಿ, ನಾವು ಇರೋವರೆಗೂ ಈ ಪ್ರಾಪರ್ಟಿಲಿ ನಾವು ಇರ್ತೀವಿ, ನೀವು ಇರ್ತೀರಿ. ಸೊ ಎಲ್ಲೂ ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಇಬ್ರು ಇರ್ತೀವಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಟುಡೇ ವಿ ಆರ್ ಜಾಯ್ನಿಂಗ್. ನಾನು ಯಾವಾಗಲೂ ಒಂದು ಮಾತಾಡ್ತಾ ಇದ್ದೆ, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ.
ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಅಂದರೆ ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಥಿಂಕಿಂಗ್ ಆರ್ ಡಿಸ್ಕಸಿಂಗ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಸೊ ಲೆಟ್ ಅಸ್ ಆಲ್ ಜಾಯಿನ್ to see that all your problems will be successful. But you should see that you all sincerely vote for my candidate, for me, for my brother. My victory is your victory. You all are the candidate. ನೀವು ಮಿಕ್ಕಿದ ಯಾರು ಬಂದಿಲ್ಲ, ಇಲ್ಲೇ 2,000 ವೋಟ್ ಇದೆ. ಈ ಬೂತು ಗೊತ್ತಾಯ್ತದ ಮೇಲೆ ನನಗೆ ಸಪ್ರೇಟ್ ಬೂತೆ ಬೇರೆ ಬೇರೆ ಲೆಕ್ಕ ಆಗ್ತದೆ. ಗೊತ್ತಿದೆಯಾ ಅದು? ವೋಟ್ ಎಲ್ಲಿದೆ ನಿಮಗೆ? ಎಲ್ಲಿ ನಿಮ್ಮ ಬೂತು? ಪಕ್ಕದಲ್ಲಿ BWSS ಅದ್ರೊಳಗಡೆ ನಮ್ಮ STP ಇದೆಯಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ. ಎಲ್ಲರೂ ಅಕಸ್ಮಾತ್ ಆದರೆ ನಿಮ್ಮ ಕಾಂಪೌಂಡ್ ಒಳಗಡೆ ಒಂದು ಕೂತಿಡಕ್ಕಾಗದ ಜಸ್ಟ್ ವರ್ಕ್ ಪ್ರಾವಿಷನ್. ನಾನು ಇವತ್ತು ಇದಕ್ಕೆ ಹೋಗಿದ್ದೆ, ನಮ್ಮ ಪ್ರೆಸ್ಟೀಜ್ 3,000 ಅಲ್ಲೂ ಇದಾರುತ್ತೆ. ಸೊ ಲೆಟ್ ಅಸ್ ವರ್ಕ್ಔಟ್, ದರ್ ಇಸ್ ಎ ಪ್ರಾವಿಷನ್. ಬಟ್ ಏನಪ್ಪ ಅಂತಂದರೆ ಗೌರ್ಮೆಂಟ್ ಡಿಕ್ಲೇರ್ ಮಾಡಬೇಕು, ಇಂಥ ಕಡೆ ಮಾಡೋದು ಬೆಟರು. ಯಾಕೆಂದ್ರೆ ನಿಮ್ಮದು ಕಮ್ಯುನಿಟಿ ಹಾಲ್ ಎಲ್ಲ ಇದೆಯಲ್ಲ ಇಲ್ಲಿ, ವಿ ಕ್ಯಾನ್ ಡಿಕ್ಲೇರ್ ದಟ್ ಕಮ್ಯುನಿಟಿ ಹಾಲ್. ಸೊ ನಾವು ನೆಕ್ಸ್ಟು ಕುಸುಮನ್ ಎಲೆಕ್ಷನ್ ಅಷ್ಟೊತ್ತಿಗೆ ಒಂದು ರೆಡಿ ಮಾಡೋಣ ಅದನ್ನು, ಬೂತೊಂದು ಬಗ್ಗೆ. ಯಾಕೆಂದರೆ ಜಾಸ್ತಿ ಜನ ಎಲ್ಲಿ 1,500 ವೋಟು ಜಾಸ್ತಿ ಇದೆ. ವಿ ಕ್ಯಾನ್, ದೇರ್ ಇಸ್ ಎ ಪ್ರಾವಿಷನ್ ಟು ಡಿವೈಡ್ ದಿ ವೋಟ್. ಬಟ್ ಗೌರ್ಮೆಂಟ್ ಹ್ಯಾಸ್ ಟು ಡಿಕ್ಲೇರ್ ದಟ್ ಇಂಥದ್ದು ಸ್ಪೆಸಿಫಿಕ್ ಜಾಗ ಅಂತ. ಆ್ಯಂಡ್ ಇಟ್ ಈಸ್ ಎ ಪಬ್ಲಿಕ್ ಪ್ಲೇಸ್, ಇಟ್ ಈಸ್ ನಾಟ್ ಯುವರ್ ಪರ್ಸನಲ್ ಪ್ಲೇಸ್ ಆಲ್ಸೋ, ಇಟ್ ಈಸ್ ಆಲ್ರೆಡಿ ಕಮ್ಯುನಿಟಿ ಪ್ಲೇಸ್ ಅಲ್ವಾ, ಕಮ್ಯುನಿಟಿ ಸೆಂಟರ್. ಐ ವಿಲ್ ಜಸ್ಟ್ ನೆಕ್ಸ್ಟ್ ಟೈಮ್ ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ನೋಡಮ್ಮ, ಯು ಹ್ಯಾವ್ ಟು ವರ್ಕ್ಔಟ್ ದಿಸ್. ಯಾಕೆಂದರೆ ದಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಫಾರ್ ಅವ್ರಿಗೂ ಅಷ್ಟೇ, ನಮಗೂ ಬೆನಿಫಿಷಿಯಲ್ ಆಗ್ತದೆ. ನಿಮಗೆಲ್ಲ ಕೇಳಿಸ್ತಾ ಇದೆಯಾ? ಪರಿಚಯ ಇದೀನ ನಾನು? ಓಕೆ. ಸೊ ಅಷ್ಟು. ಎನಿವೆ, ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ, ನೀವು ನನ್ನ ಭೇಟಿ ಮಾಡಿದ್ದೆ. ಎಷ್ಟೋ ಜನ ಬರೀ ಪೇಪರಲ್ಲಿ ಟಿವಿಲಿ ನೋಡ್ತಾ ಇದ್ರಿ, ಕೆಲವರು ಖುಷಿ ಪಡ್ತಾ ಇದ್ರಿ, ಕೆಲವರು ಬೈತಾ ಇದ್ರಿ ಅಂತ ಕಾಣ್ತದೆ. ಬಟ್ ಸ್ಟಿಲ್ ಯು ಲೈಕ್ ಮೀ, ಐ ನೋ ದಟ್. So your blessings are there. I may be rough, I may be tough, I may be controversial, but still I am a go-getter ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ. So my success story will lies with you. ನೀವೆಲ್ಲ ಸೇರಿ ಅದು ಎಸ್ಪೆಷಲಿ ಈ ಡಿವಿನಿಟಿ ಬೂತ್ ಏನಿದೆ, ಡಿವಿನಿಟಿಲಿ ಈ ಡಿವಿನಿಟಿ ಏನು, ಯಾಕೆಂದರೆ ಈ ಹೆಸರನ್ನ ಹೆಂಗಿಟ್ಟಿದ್ದೀನಿ ಅಂತಂದರೆ ನನಗೆ ಗೊತ್ತಿದೆ ಅದು. ಇಡೀ ನಿಮ್ಗೊಂದು ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ, ಬದುಕಿನಲ್ಲಿ ಒಂದು ಆಶೀರ್ವಾದ. ಆ ಹೆಸರಿಗೋಸ್ಕರ ತಗೊಂಡಿದ್ದು ಸರ್. ಆ ಹೆಸರಿಗೆ ತಗೊಂಡ್ರ, ಅದಕ್ಕೆ ನನ್ನ ಮಗ ಬೇರೆ ಮಾಲೆ ಹೆಸರಿರ್ತೀನಿ ಅಂದ, ಡಿವಿನಿಟಿನೇ ಇಡು ಅಂದೆ ನಾನು. ಡಿವಿನಿಟಿ ಇಡು ಅಂತ ಹೇಳಿದೆ ನಾನು. ಅದನ್ನು ಗ್ಲೋಬಲ್ ಮಾಸ್ ಅಂತ ನಮ್ದು ಮಾಮೂಲಿ ಬ್ರ್ಯಾಂಡ್ ಇದೆ, ರಿಜಿಸ್ಟರ್ಡ್ ಗ್ಲೋಬಲ್ ಮಾಸ್. ಬಟ್ ಎಲ್ಲಿ ಅಂತ ಡಿವಿನಿಟಿ ಅಂತ ಇಟ್ಟಿದ್ದೀವಿ ನಾವು. ಸೊ ದೇರ್ ಇಸ್ ಅ ಡಿವೈನ್ ಸ್ಟ್ರೆಂತ್ ಎಲ್ಲ ನನ್ನ ಲೆಕ್ಕ ಇದೆ. ಇಲ್ಲಿ ನಾಗರಾವ್ ಬೇರೆ ಇರ್ತದೆ ಇಲ್ಲಿ. ಇಲ್ಲಿಂದ ಅಲ್ಲಿ ನಮ್ಮ ಕಾಲೇಜ್ ಒಳಗಡೆಗೆ ಟ್ರಾವೆಲ್ ಮಾಡ್ತಾ ಇರ್ತದೆ. ಅಲ್ಲೊಂದು ದೇವಸ್ಥಾನ, ಇದೇ ದೇವಸ್ಥಾನ ಅಲ್ಲಿ ಕಟ್ಟಿದ್ದೀವಿ, ಟ್ರಾವೆಲ್ ಮಾಡ್ತಾ ಇರ್ತದೆ. ನಾಗರಾವ್ ಇದೆ, ಅದಕ್ಕೋಸ್ಕರ ಆ ಮುನೀಶ್ವರನ ದೇವಸ್ಥಾನ ನಾವು ಕಟ್ಟಿಸಿ ಅದನ್ನು ಸಪ್ರೇಟಾಗಿ ಪ್ಲ್ಯಾನಲ್ಲಿ ಬಿಟ್ಬಿಟ್ಟು ಇಟ್ಟಿದ್ದು. ಸೊ ದೇರ್ ವಿಲ್ ಬಿ ಡಿವೈನ್ ಪವರ್ ಟು ಆಲ್ ಆಫ್ ಯು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ. ಯು ಶುಡ್ ಆಲ್ಸೋ ಓನ್ ಮೀ ದಟ್ ಐ ಆಮ್ ಯುವರ್ ಫ್ಯಾಮಿಲಿ ಮೆಂಬರ್. ಥ್ಯಾಂಕ್ ಯು.